ಅಂತೂ ಅಪರೂಪಕ್ಕೆ ಆ ಅಂದ್ರೆ ಹಾಸ್ಪಿಟಲ್ಗೆ ಬಂದ್ರು ಕೂಡ ಅಭಿಮಾನಿಗಳಿಗೆ ಆ ಒಂದು ಏನಂತಾರೆ ದರ್ಶನದ ಭಾಗ್ಯ ಸಿಕ್ಕಿದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಎಸ್, ನೀವ್ ಅಂದ್ಕೊಂತ ಇರೋದು ಖಂಡಿತವಾಗಿ ಸತ್ಯ. ನಾವು ಇಷ್ಟು ದಿನಗಳಿಂದ ನಮ್ಮ ಡಿ ಬಾಸ್ ಅವರನ್ನ ಹತ್ರದಿಂದ ನೋಡ್ಬೇಕು, ಮಾತಾಡಿಸ್ಬೇಕು, ಆ ಮುಟ್ಬೇಕು ಅನ್ನುವಂತ ಒಂದು ಮನಸ್ಥಿತಿಗಳಂತೂ ಎಲ್ಲಾ ಅಭಿಮಾನಿಗಳಿಗೂ ಸರ್ವೇ ಸಾಧಾರಣವಾಗಿ ಇರ್ತಾ ಇತ್ತು. ಯಾಕೆಂದ್ರೆ ಅಲ್ಲೇ ಸುಮಾರು ಒಂದ 7ರಿಂದ 7.5 ತಿಂಗಳುಗಳು ಕಳೆದೋಯ್ತು. ಡಿ ಬಾಸ್ ಅವರ ದರ್ಶನನೂ ಕೂಡ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ 4ರಿಂದ 5 ಸೆಕೆಂಡ್ ವಿಡಿಯೋಗಳು ಅಥವಾ 1 ನಿಮಿಷದ ವಿಡಿಯೋಗಳನ್ನ ನೋಡ್ತಾ ಇದ್ದಂತ ಅಭಿಮಾನಿಗಳು ತುಂಬಾ ನಿರಾಶಿತರಾಗಿದ್ರು. ಆಮೇಲೆ ಅವ್ರಿಗೆ ಮಧ್ಯಂತರ ಜಾಮೀನ್ ಸಿಕ್ಕದಾಗ್ಲೂ ಕೂಡ ಅಷ್ಟೇ, ಒಂದು ಫುಲ್ಲು ಆಗ್ತಲೇ ಇರ್ಲಿಲ್ಲ. ಡಿ ಬಾಸ್ ಅವ್ರಿಗೆ ಏನಂತಾರೆ, ಅವ್ರಿಗೆ ನಡೆದಾಡುವಂತಹ ಪರಿಸ್ಥಿತಿನೂ ಕೂಡ ಇರ್ಲಿಲ್ಲ. ಆದ್ರೆ ಇವತ್ತು ಮೈಸೂರಿನಲ್ಲಿ ನಡೆದಂತಹ ಒಂದು ಅಂದ್ರೆ ಅವ್ರ ಹಾಸ್ಪಿಟಲ್ಗೆ ಒಂದು ಚೆಕಪ್ ಮಾಡಿಸ್ಲಿಕ್ಕೆ ಅಂತ ಅನ್ಬಿಟ್ಟು ಏನು ಹೋಗಿದ್ರು, ಆಗ ಅಭಿಮಾನಿಗಳನ್ನೆಲ್ರು ಕಣ್ ತುಂಬ್ಕೊಂಡ್ರು. ಅವರು ನೋಡಿ ಅಭಿಮಾನಿಗಳೆಲ್ರು ಅವರನ್ನ ನೋಡಿ ಕಣ್ ತುಂಬ್ಕೊಂಡ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅಭಿಮಾನಿಗಳ ಬಗ್ಗೆ ಎಷ್ಟು ಕಾಳಜಿ ಇದೆ ಡಿ ಬಾಸ್ ದರ್ಶನ್ ಅವ್ರಿಗೆ ಅನ್ನೋದಕ್ಕೆ ಇದು ಅಂದ್ರೆ ಅಭಿಮಾನಿಗಳ ಮೇಲೆ ಎಷ್ಟು ಪ್ರೀತಿ ಇದೆ, ಕಾಳಜಿ ಇದೆ, ಅಭಿಮಾನಿಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಂತ ದರ್ಶನ್ ಅವ್ರ ಮನಸ್ಥಿತಿಗಳು ಎಷ್ಟು ನಿಜ ಅನ್ಸುತ್ತೆ ಅಂದ್ರೆ, ನೋಡಿ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಜಸ್ಟ್ ಚೆಕಪ್ಗೆ ಅಂತ ಬಂದಿದ್ದಾರೆ. ಆ ವಿಚಾರ ಗೊತ್ತಾಗಿದ ತಕ್ಷಣನೇ ಅಲ್ಲಿ ಜಮಾಯಿಸಿದ ಜನಗಳನ್ನ ನೀವಿಗೆ ವಿಡಿಯೋ ಹಾಕ್ತಾ ಇದ್ದೀನಿ, ನೋಡ್ಕೊಂಡ್ ಬಂದ್ಬಿಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಇಷ್ಟು ಜನಗಳು ವಿತೌಟ್ ಅಂದ್ರೆ ಹೇಳ್ದಲೇನೆ ಹಾಸ್ಪಿಟಲ್ಗೆ ಅವ್ರ ಪಾಡಿಗೆ ಅವ್ರ ಹಾಸ್ಪಿಟಲ್ಗೆ ಹೋಗ್ತಾ ಇರುವಂತ ಮೂವ್ಮೆಂಟ್ ಅಲ್ಲಿ ಸೇರಿದಂತಹ ಒಂದು ಜನಸಾಗರ. ಓಕೆನಾ, ಆ ಒಂದು ಜನಸಾಗರದಲ್ಲಿ ಬಾಸ್ ನಿಮ್ದು ಗಾಗಲ್ ಕೊಡಿ ಬಾಸ್ ಚೆನ್ನಾಗಿದೆ ಅಂತ ಕೇಳಿದ ತಕ್ಷಣ ಅಭಿಮಾನಿ ಎತ್ತಿ ಟಕ್ ಅಂತ ಅಂದ್ಬಿಟ್ಟು ತಾಚಿನ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಹುಷಾರಿಲ್ದೆ ಅವ್ರ ಕೈಲಿ ಆಗ್ತಾ ಇದ್ರೆ ಅಂದ್ರೆ ಆಗ್ತಲೇ ಇಲ್ಲ. ಅವ್ರಿಗೆ ಒಂದ್ ಸ್ವಲ್ಪ ಬೆಟರ್ ಆಗಿದ್ದಾರೆ ಮೊದ್ಲಿಗಿಂತ. ಈಗ ಒಂದು ನೋಡೋದಕ್ ಹೋದಾಗ ಸ್ವಲ್ಪ ಬೆಟರ್ ಆಗಿದ್ದಾರೆ. ಬಾಸ್ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದಾರೆ, ರಿಕವರಿ ಆಗ್ತಾ ಇದಾರೆ. ಅಂದ್ರೆ ಅವ್ರ ಬೆನ್ನು ಏನಿತ್ತು, ಕಾಲ್ ನೋವುಗಳೇನಿತ್ತು, ಅದೆಲ್ಲ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಸೊ ಇವತ್ತು ಅಭಿಮಾನಿಗಳ ಮಧ್ಯದಲ್ಲಿ ಡಿ ಬಾಸ್ ಅವ್ರನ್ನ ನೋಡಿ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ವೀಕ್ಷಕರೇ. ಎಷ್ಟು ಖುಷಿ ಆಗತ್ತೆ ನೋಡಿ. ಓಕೆನಾ, ಇನ್ನೇನು ಬಂದಾಯ್ತು, ಸಿಂಹ ಅಂತೂ ಹೊರಗಡೆ ಬಂದಾಯ್ತು. ಸೊ ಯಾವುದೇ ನಟರುಗಳಿಗೆ ಬೈಯುವಂತದ್ದಾಗ್ಲಿ ಅಥವಾ ಅವಹೇಳನಕಾರಿಯಾಗಿ ಮಾತಾಡುವಂತದ್ದಾಗ್ಲಿ ಯಾರು ಮಾಡಬೇಡಿ. ಓಕೆನಾ, ಬಾಸ್ ಬಂದಿದ್ದಾರೆ, ಆದಷ್ಟು ಬೇಗ ಚಿತ್ರೀಕರಣಕ್ಕೆ ಅಂದ್ರೆ ಏನ್ ನಮ್ಮ ಡೆವಿಲ್ ಸಿನಿಮಾ ಇಷ್ಟೊತ್ತಿಗಾಗ್ಲೇ ರಿಲೀಸ್ ಆಗಿ ಒಂದು ದೊಡ್ಡ ಮಟ್ಟದ ಸಂಚಲನನ ಸೃಷ್ಟಿ ಮಾಡ್ಬೇಕಾಗಿತ್ತು. ಆ ಸಿನಿಮಾ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರುತ್ತೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ಡೆವಿಲ್ ಬರುತ್ತೆ. ಚಿತ್ರೀಕರಣನು ಅಲ್ಲಿ 90% ಮುಗ್ದಿರೋದ್ರಿಂದ ಇನ್ನೊಂದು 10% ಇದೆ. ಡಿ ಬಾಸ್ ಅವರು ಆದಷ್ಟು ಬೇಗ ಚಿತ್ರೀಕರಣಕ್ಕೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿನೂ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು. ಸೊ ಆದಷ್ಟು ಬೇಗ ಹೋಗ್ಲಿ, ಬೇಗ ಆದಷ್ಟು ಬೇಗ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬನೇ ಆಗ್ಬೇಕು. ಹಬ್ಬ ಅಂದ್ರೆ ಲೈಕ್ ಎಷ್ಟು ಹಬ್ಬಗಳು ಬಂದು ಹೋಗ್ಬಿಡ್ತು, ಅಷ್ಟು ಹಬ್ಬಗಳನ್ನೂ ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು. ನಮ್ ಬಾಸ್ ಇಲ್ವಲ್ಲ, ನಮ್ ಬಾಸ್ ಬಂದಿಲ್ವಲ್ಲ, ಅಯ್ಯೋ ನಮ್ ಬಾಸ್ ಇನ್ನೇನ್ ನೆಕ್ಸ್ಟ್ ಹಬ್ಬಕ್ ಬಂದ್ಬಿಡ್ತಾರೆ, ಆಗ ಹಬ್ಬ ಮಾಡ್ಕೊಳ್ಳೋಣ, ಆಗ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ನೆ ಆಗಿದ್ರು. ಸೊ ಬಂದಾಯ್ತು ಬಾಸ್ ಅಂತೂನು. ಇನ್ನು ಅಭಿಮಾನಿಗಳಿಗೆಲ್ಲೋ ಒಂದ್ ಕಡೆಗೆ ನಮ್ ಬಾಸ್ ಸಿನಿಮಾ ಬರ್ಲಿಲ್ವಲ್ಲ ಅನ್ನೋದು ಒಂದು ಅದು ಓಡಾಡ್ತಾ ಇದೆ. ಅಂದ್ರೆ ಆ ಮನ್ಸಿನಲ್ಲಿ ಇದ್ದೇ ಇದೆ. ಸೊ ಆದಷ್ಟು ಬೇಗ ಬರುತ್ತೆ. ಹಬ್ಬ ಅಲ್ಲ, ಜಾತ್ರೆ ಅಲ್ಲ, ಊರ ಹಬ್ಬ ಅಲ್ಲ, ನಾಡ ಹಬ್ಬ ಮಾಡೋಣ. ಆದಷ್ಟು ಬೇಗ ಡೆವಿಲ್ ಸಿನಿಮಾ ಬರುತ್ತೆ, ನಾಡ ಹಬ್ಬ ಮಾಡೋಣ.